ಗುಬ್ಬಿಯಪ್ಪನ ಪಾದುಕೆ ನಿರ್ಮಾಣದ ಸೂರಿಗಾಗಿ ಮನವಿ. ಸಾವಿರಾರು ವರ್ಷಗಳಿಂದ ಗುಡಿಸಲಿನಲ್ಲಿಯೇ ಗುಬ್ಬಿಯಪ್ಪನ ಪಾದುಕೆ. ಎಸ್ ವೀಕ್ಷಕರೇ, ಗುಬ್ಬಿಯ ಪವಾಡ ಪುರುಷ ಶ್ರೀ ಗೋಸಲ ಚನ್ನಬಸವೇಶ್ವರರ ಪಾದುಕೆಗಳನ್ನು ಶತಮಾನಗಳಿಂದ ತಯಾರಿಸ್ತಾ ಇರುವ ಗುಬ್ಬಿ ಪಟ್ಟಣದ ಚಿಕ್ಕನಹಳ್ಳಿಯ ದಲಿತ ಕುಟುಂಬವೊಂದು ಇಂದು ಕೂಡ ಸೂಕ್ತ ಕಟ್ಟಡವಿಲ್ಲದೆ ಗುಡಿಸಲಿನಲ್ಲಿಯೇ ವಾಸಿಸ್ತಾ ಇದ್ದು ಒಂದು ನಿರ್ದಿಷ್ಟ ಸೂರಿಗಾಗಿ ಈ ಕುಟುಂಬ ಪರಿತಪಿಸ್ತಾ ಇದೆ. ಹೌದು, ಗುಬ್ಬಿಯಪ್ಪ ಎಂದೇ ಪ್ರಸಿದ್ಧಿಯಾಗಿರುವ ಚನ್ನಬಸವೇಶ್ವರ ದೇವಸ್ಥಾನದ ಪವಾಡಗಳ ಬಗ್ಗೆ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ನಾಗಸಾಧು ಕೂಡ ಒಬ್ರು. ಅವರು ಹೇಳಿದ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಗುಬ್ಬಿಯಪ್ಪನ ಪವಾಡದ ಬಗ್ಗೆ ಸಾವಿರಾರು ಭಕ್ತರು ಸಂತಸ ಪಟ್ಟಿದ್ರು. ಜೊತೆಗೆ ಗುಬ್ಬಿಯಪ್ಪನ ಪಾದುಕೆ ಬಗ್ಗೆ, ಪಾದುಕೆಗಳನ್ನ ಯಾರು ತಯಾರು ಮಾಡ್ತಾರೆ ಎಂಬುದರ ಬಗ್ಗೆ ಈಗಾಗಲೇ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಯನ್ನ ಬಿತ್ತರ ಮಾಡಿತ್ತು. ಇನ್ನು ದಲಿತ ಸಮುದಾಯಕ್ಕೆ ಸೇರಿದ್ದ ಕುಟುಂಬವೊಂದು ಸಾವಿರಾರು ವರ್ಷಗಳಿಂದ ಪಾದುಕೆ ನಿರ್ಮಾಣ ಮಾಡ್ತಾ ಬಂದಿದೆ. ಆದರೆ ಎಂದಿಗೂ ಸಹ ಪಾದುಕೆ ತಯಾರಿಗಾಗಿ ಒಂದು ನಿರ್ದಿಷ್ಟವಾದ ಜಾಗವಿಲ್ಲದೆ ಗುಡಿಸಲಿನಲ್ಲಿಯೇ ಈ ಕುಟುಂಬ ಪಾದುಕೆ ನಿರ್ಮಾಣವನ್ನ ಮಾಡ್ತಾ ಬಂದಿದ್ದಾರೆ. ಈ ಕುಟುಂಬ ಪಾದುಕೆ ನಿರ್ಮಾಣ ಮಾಡಲು ಒಂದು ಸೂರು ಕಲ್ಪಿಸಿಕೊಡುವಂತೆ ಹಲವು ಬಾರಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ತಾಲೂಕು ಆಡಳಿತ ಮಂಡಳಿಗೆ ಮನವಿಯನ್ನ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿರುವಂತೆ. ಹೀಗಾಗಿ ಈ ಕುಟುಂಬ ತಮ್ಮ ಸ್ವಂತ ಹಣದಲ್ಲಿಯೇ ಕಟ್ಟಡ ನಿರ್ಮಾಣ ಮಾಡಲು ಭೂಮಿ ಪೂಜೆಗೆ ಮುಂದಾಗಿದ್ದು, ಯಾರೊಬ್ಬರೂ ಸಹ ಅವರಿಗೆ ಸಹಾಯ ಮಾಡಲು ಮುಂದಾಗಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿಯಪ್ಪನವರ ಪಾದುಕೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸೂರನ್ನ ಕಲ್ಪಿಸಿಕೊಡ್ಬೇಕು ಅನ್ನೋದು ಅವ್ರ ಮನವಿ. ಅವ್ರೇನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮಲ್ಲೇಶ್ ಅಂತ. ಏನು ಹೇಳ್ತೀರಾ ಈಗ ಪವಾಡ ಪಾದುಕೆಗಳು, ಏನು ಗುಬ್ಬಿ ಚನ್ನಬಸವೇಶ್ವರ ಪವಾಡ ಪಾದುಕೆಗಳನ್ನ ನೀವು? ನಮ್ಮಲ್ಲಿ ಸುಮಾರು ಒಂದು 300 ವರ್ಷಗಳ ಹಿಂದೆಯಿಂದ ನಮ್ಮ ತಲೆಮಾರಿನವರು ಮಾಡ್ಕೊಂಡು ಬಂದಿದ್ದಾರೆ. ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರ ಪಾದುಕೆಯನ್ನು ರೆಡಿ ಮಾಡಿ ಜಾತ್ರೆ ದಿವಸ ವಾಪಸ್ ಕೊಡುವಂಥ ಕಾರ್ಯಕ್ರಮ ಇದು. ಶಿವರಾತ್ರಿ ಒಂದು 3 ದಿವಸ ಮುಂಚೆ ಅಲ್ಲಿಂದ ಇರೋಂಥ 1 ವರ್ಷ ಏನಲ್ಲಿ ಇಟ್ಟಿರ್ತೀವಿ ದೇವಸ್ಥಾನದಲ್ಲಿ, ಅವರು ಇವರು ಬಳಸಿರೋಂಥ ಪಾದುಕೆನ ವಾಪಸ್ ತೊಗೊಂಬಂದು ಅದನ್ನು ಜಲಕ್ಕೆ ಬಿಟ್ಟು ಹೊಸದಾಗಿ ನಾವು ರೆಡಿ ಮಾಡಿ ಪ್ರತಿ ವರ್ಷವೂ ಅಲ್ಲಿ ತಲುಪಿಸ್ತೀವಿ. ಜಾತ್ರೆ ದಿವಸ ನಾವು ಏನು ಜಾತ್ರೆ ದಿವಸ ನಾವು ತೇರಿಗೆ ತಲುಪಿಸ್ತೀವೋ ಅದನ್ನ ರೆಡಿ ಮಾಡಲೋಂಥ ಜಾಗ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಜಾಗ. ಸುಮಾರು ವರ್ಷಗಳಿಂದ ನಾವು ಇದುವರೆಗೂ ಈ ಲಾಸ್ಟ್ ಇಯರ್ ಮೊನ್ನೆ ಜಾತ್ರೆ ಆಗೋವರೆಗೂ ಇದೇ ಗುಡಿಸಲಲ್ಲೇ ನಾವು ಮಾಡ್ತಾಯಿದ್ವಿ. ಗುಡಿಸಲಲ್ಲಿ ಮಾಡಬೇಕಾದ್ರೆ ಅಲ್ಲಿ ಓಪನ್ ಪ್ಲೇಸ್ ಅದು ಗುಡಿಸಲು ಅಂದರೆ. ಅಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಯಾರನ್ನೂ ಏನು ಬೇಕಾದ್ರೂ ಬರ್ಬೋದು ಗುಡಿಸಲೊಳಗಡೆ. ನಾವೂ ಅದನ್ನು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಶ್ರೀ ಚನ್ನಬಸವೇಶ್ವರ ಆಡಳಿತ ಮಂಡಳಿಗೆ ನಾವು ಪತ್ರನ ಕೊಟ್ಟಿದ್ದೀವಿ. ಮನವಿ ಪತ್ರನ ಕೊಟ್ಟರು ಇದುವರೆಗೂ ಯಾವುದೇ ರೀತಿ ಆಗಿಲ್ಲ. ತಾಲೂಕ್ ಪಂಚಾಯತಿಯಿಂದ ಆಗಲಿ ಅಥವಾ ನಮ್ಮ ಗುಬ್ಬಿ ಕೇಂದ್ರ ಆಡಳಿತದಿಂದ ಆಗಲಿ ಯಾವುದೇ ರೀತಿ ಸಹಕಾರ ಇಲ್ಲ. ಇದುವರೆಗೂ ಯಾರನ್ನೇ ಇದನ್ನು ಮುಂದುವರಿಸಿ ನಾವು ದೇವಸ್ಥಾನ ನಿರ್ಮಾಣ ಮಾಡೋಣ ಅಂತೇಳಿ ಇದುವರೆಗೂ ಯಾರು. ಈಗ ಈ ಜಾಗನ ನೀವೇ ನಿರ್ಮಾಣ ಮಾಡಿರೋದಾ ಇಲ್ಲ ಈ ಜಾಗ ಯಾರ್ದು ಸರ್? ಇದು ಸರ್ ಇದು ಸರ್ಕಾರದ ಜಾಗವಾಗಿ ಸೈಟ್ಗಳು ಅಂತೇಳಿ ಮಾಡಿಬಿಟ್ಟಿದ್ದು. ಇಲ್ಲಿವರೆಗೂ ಯಾವ ಥರ ನಿರ್ಮಾಣ ಮಾಡ್ತಿದ್ರಿ ಪಾದುಕೆಗಳನ್ನ? ಇಲ್ಲಿವರೆಗೂ ನಾವು ಗುಡಿಸಲು ಹಾಕ್ಕೊಂಡೇ ನಿರ್ಮಾಣ ಮಾಡ್ತಾಯಿದ್ವಿ. ಈಗ ಪ್ರೆಸೆಂಟ್ ಮೊನ್ನೆ ಜಾತ್ರೆ ಆಗೋವರೆಗೂ ಗುಡಿಸಲು ಹಾಕ್ಕೊಂಡೇ ನಿರ್ಮಾಣ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಅದೇನೇ ಇರಲಿ, ಹೆಸರುವಾಸಿಯಾದ ಗುಬ್ಬಿಯಪ್ಪನ ಪಾದುಕೆ ನಿರ್ಮಾಣ ಮಾಡಲು ಸೂಕ್ತ ಸೂರಿಲ್ಲದೆ ಗುಡಿಸಲಿನಲ್ಲಿಯೇ ಪಾದುಕೆ ನಿರ್ಮಾಣಕ್ಕೆ ಮುಂದಾಗಿರುವ ಕುಟುಂಬಕ್ಕೆ ಇನ್ನಾದರೂ ದೇವಸ್ಥಾನದ ಆಡಳಿತ ಮಂಡಳಿ ಸೇರಿದಂತೆ ತಾಲೂಕು ಆಡಳಿತ ಸ್ಪಂದಿಸಿ ಆರ್ಥಿಕ ಸಹಾಯಕ್ಕೆ ಮುಂದಾಗ್ತಾರಾ ಎಂದು ಕಾದು ನೋಡಬೇಕಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.